ಜಾತ್ಯತೀತ ಎನ್ನುವಂತಹ ಒಂದು ಪದ ಏನಿದೆ ಆ ಪದವನ್ನ ಕೈಬಿಟ್ಟು ಜೆಡಿಎಸ್ ಪಕ್ಷ ರಾಜಕಾರಣವನ್ನ ಮಾಡಲಿ ಅಂತ ಹೇಳಿ ದೊಡ್ಡಗೌಡರ ಒಂದು ದೋಸ್ತಿ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲನ್ನ ಹಾಕಿದ್ದಾರೆ. ಜಾತ್ಯತೀತ ಎನ್ನುವಂಥ ಪದ ಏನಿದೆ ಅದನ್ನು ಕೈ ಬಿಡಲಿ ಮೊದಲು ಜೆಡಿಎಸ್, ಆ ರೀತಿಯ ರಾಜಕಾರಣವನ್ನ ಮಾಡಲಿ. ದೊಡ್ಡಗೌಡರ ಒಂದು ದೋಸ್ತಿ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲನ್ನ ಹಾಕಿರುವಂಥದ್ದು. ಟ್ವೀಟ್ ಮೂಲಕ ಜೆಡಿಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಒಂದು ವಿಚಾರದಲ್ಲಿ ಗೋಸುಂಬೆ ಬಣ್ಣವನ್ನು ಮಾತ್ರ ಬದಲಿಸುತ್ತೆ, ಆದರೆ ಜೆಡಿಎಸ್ ಬಣ್ಣ ಮಾತ್ರ ಅಲ್ಲ, ಸಿದ್ಧಾಂತ ಮತ್ತು ಮಾತುಗಳನ್ನು ಕೂಡ ಬದಲಿಸುತ್ತೆ. ಈ ಒಂದು ವಿಚಾರದಲ್ಲಿ ರಾಜಕಾರಣದಲ್ಲಿ ಇದೀಗ ಮಾತು ಬದಲಿಸುವ ಮೂಲಕ ನಿಜ ಬಣ್ಣ ಅನಾವರಣ ಆಗಿದೆ. ಅಂದರೆ ಇವರ ಒಂದು ನಿಜ ಸ್ವರೂಪ ಬಯಲಿಗೆ ಬಂದಿದೆ ಅಂತ ಹೇಳ್ತಾ ಇದ್ರು. ಸಂಘವೆಂದರೆ ಸದಾನಂದದ ಪರಿವಾರ ಅಂತ ಹೇಳ್ತಾ ಇದ್ರು, ಆದರೆ ಅದು ಆಗಾಗಿಲ್ಲ. ಈಗ ಇಂದು ಸಂಘದ ಸಹವಾಸದಲ್ಲಿ ಸದಾ ಆನಂದವಿದೆ ಅಂತ ಹೇಳ್ತಾ ಇದ್ದಾರೆ. JDS ಅಂದರೆ ಜನತಾದಳ್ ಸ್ಯಾಫ್ರೋನೈಸ್ಡ್ ಅಂತ ಹೇಳಲಾಗ್ತಾ ಇದೆ, ಆದರೆ ಜನತಾದಳ ಕೇಸರಿಮಯವಾಗ್ಬಿಟ್ಟಿದೆ ಅಂತ ಖರ್ಗೆ ಟಕ್ಕರನ್ನು ಕೊಟ್ಟಿದ್ದಾರೆ. ಜಾತ್ಯತೀತ ಎನ್ನುವಂತಹ ಪದ JDS ಪಕ್ಷದ ಒಂದು ಉಸಿರು, ಅದನ್ನೇ ಹೇಳ್ಕೊಂಡು ಬರ್ತಾ ಇತ್ತು. ನಮ್ಮ ಜಾತ್ಯತೀತ ಪಕ್ಷ ನಮ್ಮದು, JDS ಪಕ್ಷ ಏನಿದೆ ಅಂತ. ಆದರೆ ನೀವು ಆ ಒಂದು ಪದವನ್ನು ಕೈಬಿಟ್ಟು ರಾಜಕಾರಣ ಮಾಡಲಿ ನೋಡೋಣ ಅಂತ ಸವಾಲು ಹಾಕಿರುವಂಥದ್ದು. ದೊಡ್ಡಗೌಡರು ದೋಸ್ತಿಯ ಮಾತುಗಳನ್ನು ಆಡಿದರು. ಆ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ರೀತಿಯಾಗಿ ಸವಾಲನ್ನು ಹಾಕೋ ರೀತಿಯಲ್ಲೇ ಮಾತನಾಡಿದ್ದಾರೆ. ಅದು ಟ್ವೀಟ್ ಮೂಲಕ JDS ವಿರುದ್ಧ ಗುಡುಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ಗೋಸುಂಬೆ ಏನಿದೆ, ಗೋಸುಂಬೆ ಅನೇಕ ರೀತಿಯ ಬಣ್ಣಗಳನ್ನು ಬದಲಾಯಿಸುತ್ತೆ. ಅದು ಪ್ರಾಣಿ, ಆದರೆ ಮನುಷ್ಯರು ಹೇಳಿದ ಮಾತಿನಂತೆ ನಡ್ಕೋಬೇಕು, ಆಡಿದ ರೀತಿಯಲ್ಲಿರಬೇಕು. ಆದರೆ JDS ಆ ಥರ ಇಲ್ಲ. ಬಣ್ಣ ಮಾತ್ರ ಬದಲಿಸಲ್ಲ, ಇವರು ತಮ್ಮ ಸಿದ್ಧಾಂತವನ್ನು ಬದಲಿಸ್ತಾರೆ, ಕೊಟ್ಟಂತಹ ಮಾತುಗಳನ್ನು ಕೂಡ ಬದಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದೀಗ ಈ ಮಾತು ಏನಿದೆ ಅಂದರೆ ಮಾತುಗಳನ್ನು ಬದಲಿಸುವ ಮೂಲಕ ಇವರ ಒಂದು ಬಣ್ಣ ಏನಿದೆ, ನಿಜ ಬಣ್ಣ ಬಯಲಾಗ್ಬಿಟ್ಟಿದೆ. ಸಂಘವೆಂದರೆ ಸದಾನಂದದ ಪರಿವಾರ ಅಂತ ಆರೋಪಿಸಿದ್ರು, ಆದರೆ ಇಂದು ಸಂಘದ ಸಹವಾಸದಲ್ಲೇ ಸದಾ ಆನಂದವಿದೆ ಅಂತ ಇದ್ದಾರೆ. ಇದೆಷ್ಟರ ಮಟ್ಟಿಗೆ ಸರಿ? ಇವರು ಆಡಿದಂಥ ಮಾತುಗಳನ್ನೇ ಇವರೇ ಬದಲಾಯಿಸ್ತಾ ಇದ್ದಾರೆ, ಬಣ್ಣಗಳನ್ನು ಬದಲಾಯಿಸ್ತಾ ಇದ್ದಾರೆ, ಮಾತುಗಳನ್ನು ಬದಲಾಯಿಸ್ತಾ ಇದ್ದಾರೆ. ರಾಜಕೀಯದಲ್ಲಿ ಇವರ ವರಸೆನೇ ಬೇರೆ ಆಗ್ತಾ ಇದೆ. ಕೇಸರಿಮಯವಾಗಿಬಿಟ್ಟಿದೆ JDS ಈಗ ಅಂತ. ಯಾಕಂದರೆ JDS ಅಂದರೆ ಏನಿದೆ, ಜನತಾದಳ ಸ್ಯಾಫ್ರೋನೈಸ್ಡ್ ಅಂತ ಹೇಳ್ತಾರಲ್ವ, ಅದು ಈಗ ಕೇಸರಿಮಯವಾಗಿಬಿಟ್ಟಿದೆ ಜನತಾದಳ ಅಂತ ಹೇಳಿ ಟಕ್ಕರ್ ಕೊಟ್ಟಿದ್ದಾರೆ. BJPಗೆ ಸೇರಿದಾಗಿಂದ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ JDS ಪಕ್ಷದ ಒಂದು ಜಾತ್ಯತೀತ ಒಂದು ಪದ ಏನಿದೆ ಅದರ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಇವರು ಯಾವ ರೀತಿಯಾಗಿ ಸಮಯಕ್ಕೆ ತಕ್ಕಂತೆ ಮಾತುಗಳನ್ನು ಬದಲಾಯಿಸ್ತಾರೆ, ಸಿದ್ಧಾಂತಗಳನ್ನು ಬದಲಾಯಿಸ್ತಾರೆ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ. ಟ್ವೀಟ್ನ ಮೂಲಕ ಟಕ್ಕರನ್ನು ಕೊಟ್ಟಿರುವಂಥದ್ದು ದೊಡ್ಡಗೌಡರಿಗೆ ಮತ್ತು ಇಡೀ JDS ಪಕ್ಷಕ್ಕೆ, ಅವರ ನಾಯಕರಿಗೆ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಈ ಒಂದು ಮಾತು. ಇಡೀ ಪಕ್ಷದ ಬಗ್ಗೆ ದೊಡ್ಡಗೌಡರು ಏನು ಮಾತನಾಡಿದ್ರಲ್ವ, ದೋಸ್ತಿ ಮಾತಿನ ಬಗ್ಗೆ, ಆ ಒಂದು ಮಾತಿಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ನಿಮ್ಮ ಪಕ್ಷ ಯಾವಾಗಲೂ ಕೂಡ ಮಾತುಗಳನ್ನು ಬದಲಾಯಿಸುತ್ತೆ, ಸಿದ್ಧಾಂತಗಳನ್ನು ಬದಲಾಯಿಸುತ್ತೆ, ಗೋಸುಂಬೆ ಥರ ಬಣ್ಣಗಳನ್ನು ನೀವು ಕೂಡ ಬದಲಾಯಿಸ್ತೀರಿ. ಇನ್ನೇನಿದೆ ಇದರಲ್ಲಿ ಜಾತ್ಯತೀತತೆ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಯಾವಾಗಲೂ ಕೂಡ ಇದೇ ಪದವನ್ನು ಹೇಳಿಕೊಂಡು ಅದನ್ನು ಮುಂದಿಟ್ಕೊಂಡು ಬರ್ತೀರಿ, ಆದರೆ ನೀವು ಆ ರೀತಿಯಾಗಿ ಯಾವತ್ತೂ ಕೂಡ ನಡ್ಕೊಳ್ಳಿಲ್ಲ. ನೀವು ಹೇಳಿದಂಥ ಮಾತಿನ ರೀತಿ ನಡ್ಕೊಳ್ಳೇ ಇಲ್ಲ. ಯಾವಾಗಲೂ ಕೂಡ ಕೊಟ್ಟ ಮಾತುಗಳನ್ನು ತಪ್ತಾನೇ ಬಂದಿದ್ದೀರಿ. ನಿಮ್ಮ ಒಂದು JDS ಪಕ್ಷ ಏನಿದೆ ನಿಮ್ಮ ಒಂದು ಸಿದ್ಧಾಂತಗಳಿಗೆ ವಿರುದ್ಧವಾಗಿದೆ. ನೀವೇ ಆ ಸಿದ್ಧಾಂತಗಳನ್ನು ಮುರಿತಾ ಇದ್ದಾರೆ, ನೀವೇ ಕೊಟ್ಟಂಥ ಮಾತುಗಳನ್ನು ಮುರಿತಾ ಇದ್ದೀರಾ, ಬದಲಾಯಿಸ್ತಾ ಇದ್ದೀರಾ. ಹೀಗಿದ್ರೆ ಹೇಗೆ ಅಂತ ಹೇಳಿ ಟ್ವೀಟ್ ಮೂಲಕ ಟಕ್ಕರನ್ನು ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಈ ಒಂದು ಮಾತು ಏನಿದೆ JDSನಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ನಿಜವಾಗ್ಲೂ ಕೂಡ JDSನಲ್ಲಿ ಈ ರೀತಿಯಾಗಿದೆಯಾ ವಾತಾವರಣ? ಯಾಕಂದರೆ JDSನ ಒಂದು ಶಕ್ತಿ ಬಲ, ಅದರಲ್ಲಿರುವಂತಹ ನಾಯಕರು ಏನಿದ್ರೆ ಎಲ್ಲರೂ ಕೂಡ ಈಗ ಅಷ್ಟೊಂದು ಸಕ್ರಿಯವಾಗಿ ಕೆಲವೊಂದು ಕಡೆ ಕಾಣಿಸ್ಕೊಳ್ತಾ ಇಲ್ಲ. JDS ಪಕ್ಷದ ಒಂದು ವರ್ಚಸ್ಸು ಮೊದಲೇ ಏನಿತ್ತು ಅದಕ್ಕಿಂತ ಈಗ ಕಡಿಮೆ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದಕ್ಕೋಸ್ಕರನೇ ಅವರು BJP ಜೊತೆ ಸೇರಿಕೊಂಡಿದ್ದು. ಆದರೆ BJP ಜೊತೆ ಸೇರಿಕೊಂಡಾಗಿಂದ ಕೂಡ ಇವರು ಹೇಳ್ತಾ ಇದ್ರು ಏನು, ಸಂಘ ಅಂದರೆ ಸದಾನಂದದ ಪರಿವಾರ ಅಂತ ಆರೋಪಿಸಿದ್ರಲ್ಲ, ಆ ಮಾತಿಗೆ ವಿರುದ್ಧವಾಗಿ ಈಗ ಇವರೇ ನಡ್ಕೊಳ್ತಾ ಇದ್ದಾರೆ. ಸಂಘ ಅಂದರೆ ಆ ರೀತಿಯಲ್ಲ, ಈಗ ಸಂಘ ಅಂದರೆ ಸಂಘ ಸಹವಾಸದಲ್ಲಿ ನಮಗೆ ಖುಷಿ ಸಿಗುತ್ತೆ, ಆನಂದ ಸಿಗುತ್ತೆ ಅಂತ ಇವರೇ ಹೇಳ್ತಾ ಇದ್ದಾರೆ. ಇವರೇ ತಮ್ಮ ಮಾತುಗಳನ್ನು ಬದಲಾಯಿಸ್ಕೊಳ್ತಾ ಇದ್ದಾರೆ, ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ತಾ ಇದ್ದಾರೆ, ಸಮಯಕ್ಕೆ ತಕ್ಕಂತೆ ತಮ್ಮ ಮಾತುಗಳನ್ನು ಬದಲಾಯಿಸ್ಕೊಂಡು ಹೋಗ್ತಾ ಇದ್ದಾರೆ, ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಹಾಗಲ್ಲ, ನಿಮ್ಮ ಕೈಲಿ ಆದರೆ ನೀವು ಜಾತ್ಯತೀತ ಒಂದು ಪದ ಏನಿದೆ ಆ ಪದವನ್ನು ಬಿಟ್ಟು JDS ಪಕ್ಷ ಏನಿದೆ, JDS ಪಕ್ಷದ ನಾಯಕರು ಕಾರ್ಯಕರ್ತರು ಎಲ್ಲರೂ ಏನಿದ್ದಾರೆ, ನೀವು ರಾಜಕಾರಣವನ್ನು ಮಾಡಿ ಆ ಒಂದು ಪದವನ್ನು ಬಿಟ್ಟು ಅಂತ ಹೇಳಿ ಟ್ವೀಟ್ ಮೂಲಕ ಹೇಳಿರುವಂಥದ್ದು. ಇಡೀ ಜೆ ಡಿ ಎಸ್ ಪಕ್ಷಕ್ಕೆ, ಅವರ ನಾಯಕರಿಗೆ
ಮುಖ್ಯವಾಗಿ ದೊಡ್ಡಗೌಡರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಇವರಿಗೆ ಹೇಳಿದಂತೆ ಇದೆ ಈ ಒಂದು ಮಾತು, ಈ ಒಂದು ಟ್ವೀಟ್. ಪ್ರಿಯಾಂಕ್ ಖರ್ಗೆ ಅವರು ಏನಾದರೂ ಒಂದು ವಿಚಾರಗಳು ಬಂದಾಗ ಯಾವಾಗಲೂ ಕೂಡ ಬಹುಬೇಗನೆ ಪ್ರತಿಕ್ರಿಯೆ ನೀಡ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ವಿಚಾರದಲ್ಲಿ ಕೂಡ ಮಾತನಾಡಿರುವಂಥದ್ದು. ನಿಮ್ಮ JDS ಪಕ್ಷಕ್ಕೆ ಜಾತ್ಯತೀತ ಪದ ಇನ್ನು ಮುಂದೆ ಹೊಂದಾಣಿಕೆ ಆಗಲ್ಲ, ಆ ಪದವನ್ನು ಬಿಟ್ಟುಬಿಡಿ, ಆ ಪದವಿನಿಂದ ನೀವು ದೂರ ಇರಿ, ಆ ಪದವನ್ನು ನಿಮ್ಮ ಪಕ್ಷದಿಂದ ತೆಗೆದುಹಾಕಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿ ಟ್ವೀಟ್ ಮಾಡಿರುವಂಥದ್ದು. ಇಡೀ JDS ಪಕ್ಷಕ್ಕೆ ದೊಡ್ಡಗೌಡರ ಮಾತು, ಅವರ ನಡವಳಿಕೆ ಮತ್ತು ಆ ಪಕ್ಷದವರ ನಡವಳಿಕೆ ಎಲ್ಲವನ್ನು ಕೂಡ ಟೀಕಿಸಿದಂತಿದೆ ಒಂದೇ ಒಂದು ಟ್ವೀಟ್ ಮೂಲಕ. ಇಡೀ ರಾಜಕಾರಣವನ್ನು, ಇಡೀ ಒಂದು ಪಕ್ಷವನ್ನು ಟೀಕೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.